ನಾನು ಸ್ಟಾರ್ಟಿಂಗ್ ವ್ಲಾಗಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ತುಂಬ ಒಂಥರ ಶೈ ಆಗ್ತಿತ್ತು. ಯಾರು ಏನು ಅನ್ಕೊಂಡ್ಬಿಡ್ತಾರೋ, ನಾನು ನೋಡಿ ನಗ್ತಾರೋ, ಹಂಗೆ ಹಿಂಗೆ ಅಂತ ತುಂಬ ಅನ್ನಿಸ್ತಾ ಇತ್ತು. ಒಂದಂತೂ ಚೆನ್ನಾಗಿ ಅರ್ಥ ಆಯ್ತು, ಅದೇನು ಅಂತಂದರೆ ನಮಗೆ ಗೊತ್ತಿರೋರು ಯಾವತ್ತೂ ನಮಗೆ ಸಪೋರ್ಟ್ ಮಾಡಲ್ಲ. ಕೆಲವು ಜನ ಅಷ್ಟೇ, ಎಲ್ಲರೂ ಅಲ್ಲ. ಸೊ ಗೊತ್ತಿರೋರು ಯಾವತ್ತೂ ಸಪೋರ್ಟ್ ಮಾಡಲ್ಲ, ಸ್ಟ್ರೇಂಜರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ ಅನ್ನೋದು ರಿಯಲೈಸ್ ಆಯಿತು. ಯಾಕಂದ್ರೆ ಇವಾಗ ನೋಡಿ ನನಗೆ 5K ಫ್ಯಾಮಿಲಿ ಅದೀರಿ, ನೀವೆಲ್ಲ ಎಷ್ಟು ಸಪೋರ್ಟ್ ಮಾಡತ್ತೀರಿ, ತುಂಬ ಖುಷಿ ಆಗ್ತೈತಿ. ಯಾರೇನಾದರೂ ಅಂದ್ಕೊಳ್ಳಿ, ವಿಡಿಯೋ ಮಾಡಿಬಿಡೋಣ ಅಂತ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸ್ವಲ್ಪ ದಿನ ಮಾಡ್ತಿದ್ದೆ, ಸ್ವಲ್ಪ ದಿನ ಬಿಡ್ತಿದ್ದೆ. ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲಿಲ್ಲ. ಸೊ ನನ್ನ ಹಸ್ಬೆಂಡ್ ಅಂದರು, ಯಾರು ಏನು ಅಂದ್ಕೊಂಡು ತಲೆ ಕೆಡಿಸ್ಬೇಡ, ವಿಡಿಯೋಸ್ ಮಾಡು, ನೀನೇನು ಬೇರೆ ಥರ ಮಾಡತ್ತಿಲ್ಲಲ್ಲ, ಡೈಲಿ ರೂಟೀನ್ ತೋರ್ಸತ್ತೀಯ ಮಾಡು ಅಂತ ಅಂದರು. ಓಕೆ ಅಂತ ಇವಾಗ ಮತ್ತೆ ಕನ್ಸಿಸ್ಟೆನ್ಸಿಯಾಗಿ ಮಿನಿ ವ್ಲಾಗ್ ಮಾಡಲೇಬೇಕು ಅಂತ ಗಟ್ಟಿಯಾಗಿ ನಿರ್ಧಾರ ಮಾಡಿ ಮಿನಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಎಲ್ಲ ಕೆಲಸ ಮುಗಿಸ್ದೆ, ಸ್ನಾನ ಪೂಜೆ ಎಲ್ಲ ಆಗಿತ್ತು. ನನ್ನ ಮಗಳನ್ನ ಮಲಗಿಸಿ ವಿಡಿಯೋಸ್ ಮಾಡತ್ತಿದ್ದೆ. ಗೈಸ್, ಇಷ್ಟೆಲ್ಲ ಕಷ್ಟಪಡಬೇಕು, ಒಂದು ಜ್ಯುವೆಲ್ರಿ ಬಿಸ್ನೆಸ್ ರನ್ ಮಾಡತ್ತೀವಿ ಅಂದ್ರೆ ಸ್ಯಾರಿ ಎಲ್ಲ ಹಾಕ್ಕೊಂಡು ವಿಡಿಯೋ ಮಾಡಿ ಮತ್ತು ಇವನ್ನೆಲ್ಲ ಎಲ್ಲ ಚಲಾಪಿಲಿ ಆಗಿರ್ತಾವಲ್ಲ ಅವನ್ನೆಲ್ಲ ಹೊಂದಿಸಿಡಬೇಕು. ಇಷ್ಟು ವಿಡಿಯೋ ಮಾಡಿ ಹೊಂದಿಸಿಡೋಷ್ಟಾಗ ನನ್ನ ಮಗಳು ಎದ್ದು ಬಿಟ್ಟಿದ್ಲು. ಆಕೆ ಎದ್ಲು ಅಂದ್ರೆ ಏನೂ ಮಾಡೋಕ್ಕೆ ಬಿಡಲ್ಲ, ಎಲ್ಲನೂ ಚಲಾಪಲಿ ಮಾಡ್ತಾಳೆ. ಮತ್ತೇನಾಯ್ತಂದ್ರೆ ಒಂದು ಸ್ಟೋನ್ಸ್ ಹೋತು ಅಂದರೆ ಅದು ನನಗೆ ನನ್ನ ತಲೆ ಮೇಲೆ ಬಿದ್ದುಬಿಡ್ತೈತಿ. ಅದೊಂದು ಭಯ ನನಗೆ. ಅದಕ್ಕಾಗಿ ಮಲ್ಕೊಂಡಾಗ ಎಲ್ಲನೂ ಕೆಲಸ ಮಾಡ್ಕೊಂಡು ಬಿಡ್ತೀನಿ, ಎಲ್ಲ ಜ್ಯುವೆಲ್ರೀಸ್ನ ತೆಗೆದಿಡ್ತೀನಿ. ನಿಮ್ಗೆ ಯಾವುದಾದ್ರೂ ಜ್ಯುವೆಲ್ರಿ ಇಷ್ಟ ಆಗಿರೋ ಸ್ಕ್ರೀನ್ಶಾಟ್ ತೊಗೊಂಡು ನನ್ನ ವಾಟ್ಸಪ್ ನಂಬರ್ ಇರುತ್ತೆ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಆ್ಯಂಡ್ ನೀವೇನಾದರೂ ವ್ಲಾಗಿಂಗ್ ಮಾಡಬೇಕು ಅನ್ನೋದಾದರೆ ನೀವು ಕೂಡ ಸ್ಟಾರ್ಟ್ ಮಾಡಿ, ಯಾರಿಗೂ ಭಯ ಪಡೋಕ್ಕೆ ಹೋಗ್ಬೇಡಿ. ನೋಡಿರಿ, ವಿಡಿಯೋ ಮಾಡಿ ಎಲ್ಲ ತೆಗೆದಿಡೋಷ್ಟಾಗಿ ಎದ್ದು ಕಿತಾಪತಿ ಮಾಡ್ಕೊಂಡು ಕೂತು ಬಿಟ್ಟಾಳಿಲ್ಲೇ, ಮಲ್ಕೊಂಡಿದ್ಲೆಲ್ಲ ಎದ್ದು ಬಿಟ್ಟಾಳ ನೋಡ್ರಿ ಇಲ್ಲೇ. ಆಕಿನ ಆಕಾರ ನೋಡ್ರಿ ಹೆಂಗಾಗೈತಿ. ಓಕೆ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಲ್ಲ. ಟೇಕ್ ಕೇರ್, ಬಾಯ್ ಬಾಯ್. ನೀವು ಕೂಡ ಅಷ್ಟೇ ಗೈಸ್, ಯಾರು ಏನು ಅಂದ್ಕೊಂಡ್ರು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನೀವೇನು ಕೆಟ್ಟದ್ದಂತೂ ಮಾಡಾತಿಲ್ಲ, ಏನು ನಿಮ್ಮ ಡೈಲಿ ರುಟೀನ ತೋರ್ಸಾತ್ತೀರಿ. ಸೊ ಒಂದೇನಾದರೂ ವ್ಲಾಗಿಂಗ್ ಮಾಡೋದ್ರಲ್ಲಿ ನಮ್ಮದು ಲಕ್ ಚೇಂಜ್ ಆದರೂ ಆಗ್ಬೋದು ಅನ್ನೋ ಒಂದು ಹೋಪ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ, ಇವತ್ತೇ ಸ್ಟಾರ್ಟ್ ಮಾಡಿ. ಓಕೆನಾ? ಬಾಯ್.